ಜೈಲಿನಿಂದ ಮೂವರು ಕೈದಿಗಳು ಎಸ್ಕೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಲಾಕ್ ಆದ ಮಾಸ್ಟರ್ ಮೈಂಡ್ ಮಸ್ತಾನ್. ಕಲಬುರಗಿ ಜೈಲಿನಿಂದ ಮೂವರು ಕೈದಿಗಳು ಎಸ್ಕೇಪ್ ಆಗಿದ್ದಾರಂತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕೊನೆಗೂ ಲಾಕ್ ಆಗಿದ್ದಾನೆ ಆ ಮಾಸ್ಟರ್ ಮೈಂಡ್ ಮಸ್ತಾನ್. ರಾಜೇಶ್ವರಿ ಗ್ರಾಮದಲ್ಲಿ ಕೈದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿದೆ ಆತನನ್ನು. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದ ಈತ ಮಸ್ತಾನ್ ಎನ್ನುವಾತ. ಇನ್ನು ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರೆ ಈಗ ಬಂಧನಕ್ಕೊಳಗಾಗಿದ್ದಾನೆ. ಇನ್ನು ಜುಲೈ 14ರಂದು ಮೂವರು ಕೈದಿಗಳು ಪರಾರಿಯಾಗಿದ್ರು. ಇನ್ನು ಪರಾರಿಯಾಗಿದ್ದ ಮೂವರಲ್ಲಿ ಈಗ ಒಬ್ಬರನ್ನ ಬಂಧಿಸಿದ್ದಾರೆ. ಈ ಮಾಸ್ಟರ್ ಮೈಂಡ್ ಮಸ್ತಾನ್ ಈಗ ಅರೆಸ್ಟ್ ಮಾಡಲಾಗಿದೆ. ರಾಜೇಶ್ವರಿ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ರಂತೆ 3 ಜನ. ಆ 3ರಲ್ಲಿ ಈಗ ಒಬ್ಬಾತ ಸಿಕ್ಕಿದ್ದಾನೆ. ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಎಂಬಾತ ಈಗ ಆತನನ್ನ ಬಂಧನ ಮಾಡಲಾಗಿದೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ರು. ಈಗ ಆ 3 ಜನರಲ್ಲಿ ಒಬ್ಬಾತ ಸಿಕ್ಕಾಕೊಂಡಿದ್ದಾನೆ, ಮಾಸ್ಟರ್ ಮೈಂಡ್ ಮಸ್ತಾನ್. ಈಗ ಆತನನ್ನ ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರೆ ಅವರನ್ನ ಈಗ ಬಂಧನ ಮಾಡಲಾಗಿರುವಂಥದ್ದು. ಇನ್ನು ಜುಲೈ 14ರಂದು 3 ಕೈದಿಗಳು ಪರಾರಿಯಾಗಿದ್ರು. ಆ ಪರಾರಿಯಾಗಿರುವಂತಹ 3 ಜನರಲ್ಲಿ ಈಗ ಒಬ್ಬ ಆತನನ್ನ ಬಂಧನ ಮಾಡಲಾಗಿದೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾನೆ ಈತ ಮಾಸ್ಟರ್ ಮೈಂಡ್ ಮಸ್ತಾನ್. ತನ್ನ ಮಾಸ್ಟರ್ ಮೈಂಡ್ ಅನ್ನ ಬಳಸಿ ಆಚೆಗೆ ಬಂದಿದ್ದ, ಆದರೆ ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಈಗ ಮತ್ತೆ ಪೊಲೀಸರು ಆತನನ್ನ ಹಿಡಿದು ಬಂಧನ ಮಾಡಲಾಗಿದೆ. ಬಸವ ಕಲ್ಯಾಣ ತಾಲೂಕಿನ ಕಮಲಾಪುರೆ ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಎಂಬಾತ ಈತ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದಿರಲ್ಲ ಆತನ ಫೋಟೋ. ಮಾಸ್ಟರ್ ಮೈಂಡ್ ಮಸ್ತಾನ್. ಈ ಮಾಸ್ಟರ್ ಮೈಂಡ್ ಈಗ ವರ್ಕ್ ಆಗಲಿಲ್ಲ, ಈಗಾಗಲೇ ಸಿಕ್ಕಾಕೊಂಡಿದ್ದಾನೆ. ಈತನನ್ನ ಬಂಧನ ಮಾಡಲಾಗಿದೆ. ಜುಲೈ 14ರಂದು ಈ 3 ಜನ ಕೈದಿಗಳಿದ್ದಾರೆ, ಇವರು ಪರಾರಿಯಾಗಿದ್ರು ಜೈಲಿನಿಂದ ತಮ್ಮ ಮಾಸ್ಟರ್ ಮೈಂಡ್ ಅನ್ನ ಉಪಯೋಗಿಸಿ. ಆದರೆ ಈಗ 3ರಲ್ಲಿ ಒಬ್ಬಾತನನ್ನ ಬಂಧಿಸಲಾಗಿದೆ. ಕೈದಿ ಮಸ್ತಾನ್ ಈತ ಏನಿದ್ದಾನೆ, ಈತನು ಕೂಡ ಆ 3 ಜನರಲ್ಲಿ ಒಬ್ಬಾತ. ಈತನು ಕೂಡ ಅಲ್ಲಿಂದ ಪರಾರಿಯಾಗಿದ್ದ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದ ಈತ. ಈಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಇನ್ನು ಎಸ್ಕೇಪ್ ಆಗಿದ್ರು. ಈ ಎಸ್ಕೇಪ್ ಆದ 3 ಜನರಲ್ಲಿ ಈಗ ಒಬ್ಬಾತ ಮಾಸ್ಟರ್ ಮೈಂಡ್ ಮಸ್ತಾನ್ ಏನಿದ್ದಾನೆ ಈತ ಬಂಧಿಯಾಗಿರುವಂಥದ್ದು. ರಾಜೇಶ್ವರಿ ಗ್ರಾಮದಲ್ಲಿ ಕೈದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರಿ ಗ್ರಾಮದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ 3 ಜನರು ಏನಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರಂತೆ. ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರೆ ಬಂಧನಕ್ಕೊಳಗಾಗಿದ್ದಾರೆ. ಜುಲೈ 14ರಂದು ಈ 3 ಜನ ಕೈದಿಗಳು ಪರಾರಿಯಾಗಿದ್ರು. ಒಂದು ಮಾಸ್ಟರ್ ಮೈಂಡಿಂದ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಆದರೆ ಈಗ ಆ 3 ಜನರಲ್ಲಿ ಒಬ್ಬಾತನನ್ನ ಬಂಧಿಸಲಾಗಿದೆ. CCTV ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮಹೇಶ್ ಅವರು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಈಗಾಗಲೇ 3 ಜನ ಏನು ಎಸ್ಕೇಪ್ ಆಗಿದ್ರು ಈ ಕೈದಿಗಳು, ಈಗ ಅದರಲ್ಲಿ ಒಬ್ಬಾತನನ್ನ ಬಂಧನ ಮಾಡಲಾಗಿದೆ. ಇನ್ನು ಇಬ್ಬರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅಂತ? ಚಂದನ, ಜೈಲಿನಿಂದ ಕೈದಿಗಳು ಏನು ರಾತ್ರೋರಾತ್ರಿಯಾಗಿ ಪರಾರಿಯಾಗಿರುವಂತ ದೊಡ್ಡ ಮಟ್ಟದ ಏನು ಸುದ್ದಿ ಮಾಡಿದ್ದು, ಏನು ಜೈಲಿನಲ್ಲಿ ಏನು ನಡೀತಕ್ಕಂಥ ಕೃತ್ಯಗಳ ಬಗ್ಗೆ ಸಾಕಷ್ಟು ಕೂಡ ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ. ಏನು ಜೂನ್ 14ರಂದು
ಮೂರು ಜನ ಅಪರಾಧಿಗಳು ಜೈಲಿನಿಂದ ಏನು ಪರಾರಿಯಾಗಿದ್ದರು. ಈ ಇಬ್ಬರು ಕೈದಿಗಳನ್ನು ಪೊಲೀಸರು ಏನು ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಏನು ಬಂಧಿಸಿದ್ದು. ಇನ್ನು ಇನ್ನೊಬ್ಬ ಎಸ್ಕೇಪ್ ಆಗಲು ಏನು ಮಾಸ್ಟರ್ ಮೈಂಡ್ ಬಳಸಿದ ಮಸ್ತಾನ್ ಕಮ್ಲಪುರೆ ಏನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿ ಏನು ಇಷ್ಟು ದಿವಸ ಕೂಡ ಸಿಗದೆ ಏನು ತಲೆಮರೆಸಿಕೊಂಡಿದ್ದ. ಇಂದು ಬೆಳಗ್ಗೆ ಏನು ಬರೋಬ್ಬರಿ ಅಂದ್ರೆ 65 ದಿನಗಳ ನಂತರ ಏನು ಪೊಲೀಸರು ಮಸ್ತಾನ್ ಕಮ್ಲಪುರೆಯನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ರು. ಆ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಏನು ರಾಜೇಶ್ವರ ಗ್ರಾಮದ ಏನು ಆ ಆರೋಪಿಯಾಗಿರ್ತಕ್ಕಂತ ಮಸ್ತನನ್ನು ಹಿಡಿಯಲಾಗಿದ್ದು. ನಂತರ ಕಲಬುರಗಿ ಪೊಲೀಸರಿಗೆ ಕೂಡ ಆ ಕೈದಿಯನ್ನು ಒಪ್ಪಿಸಲಾಗಿತ್ತು. ಇನ್ನು ಜೈಲಿನ ಭದ್ರತೆ ಬಗ್ಗೆ ಕೂಡ ಏನು ಸಾಕಷ್ಟು ಕೂಡ ಪ್ರಶ್ನೆಗಳು ಎದ್ದಾಗ ಏನು ಮೇಲಧಿಕಾರಿಗಳಾಗಿರತಕ್ಕಂತ ಅಲೋಕ್ ಕುಮಾರ್ ಅವರು ಕೂಡ ಇನ್ನು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಜೈಲಿನ ಇಂಚಿಂಚು ಕೂಡ ಪರಿಶೀಲಿಸಿ ಅಧಿಕಾರಿಗಳ ಜೊತೆಗೂ ಕೂಡ ಏನು ಸಭೆಯನ್ನು ನಡೆಸಲಾಯಿತು. ಇದು ಕೂಡ ಆದ ನಂತರವೂ ಕೂಡ ಏನು ಮಸ್ತನ್ ಸಿಗದೆ ಕೂಡ ಕೆಲವೊಂದು ಜಮೀನಿನಲ್ಲಿ ಅವಿತುಕೊಂಡು ಏನು ಪೊಲೀಸರಿಗೆ ಕಣ್ತಪ್ಪಿಸ್ತಾ ಇದ್ದ. ಕೊನೆಗೆ ಏನು ಬೀದರ್ ಪೊಲೀಸರು ಮಸ್ತನನ್ನು ಏನ್ ಬಗ್ಗೆ ಇಂಚಿಂಚು ಏನು ಮಾಹಿತಿ ಹಿಡಿದು ಕಲೆ ಹಾಕಿ ಮಸ್ತನನ್ನು ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಚಂದನ, ಮಾಹಿತಿಗಾಗಿ ಇಸ್ಲಾಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈಗ ಆ 3 ಜನರಲ್ಲಿ ಒಬ್ಬಾತನನ್ನ ಬಂಧನ ಮಾಡಲಾಗಿದೆ. ಜುಲೈ 14ರಂದು ಏನೋ ಕಾಣೆಯಾಗಿದ್ರು, ಪರಾರಿಯಾಗಿದ್ರು ಅಲ್ಲಿಂದ ಇವರು. ಈಗ ಆ 3 ಜನರಲ್ಲಿ ಒಬ್ಬಾತನನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ.